ರೋಡ್ ಕುತ್ತು ಅಂದರೆ ರೋಡ್ ಹಿಟ್ಸ್ ಬಗ್ಗೆ ಸಾಕಷ್ಟು ವಿವರಗಳನ್ನ ತಿಳ್ಕೊಳ್ಳೋಣ. ಈ ರೋಡ್ ಹಿಟ್ಸ್ ಯಾವ ರೀತಿ ಇದ್ದರೆ ಪಾಸಿಟಿವ್ ಎನರ್ಜಿಯಾಗಿ ಬದಲಾವಣೆ ಆಗುತ್ತೆ ಮತ್ತು ಯಾವ ರೀತಿ ಇದ್ದರೆ ನೆಗೆಟಿವ್ ಎನರ್ಜಿಯಾಗಿ ಬದಲಾವಣೆಯಾಗಿ ನಮ್ಮ ಆರೋಗ್ಯದ ಮೇಲೆ ಏರುಪೇರು ಆಗುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಸಾಧಾರಣವಾಗಿ ರೋಡ್ ಕುತ್ತು ಅನ್ನೋದು ಯಾವಾಗಲೂ ಒಳ್ಳೆಯದಾಗೂ ಇರ್ಬೋದು ಅಥವಾ ಕೆಟ್ಟದಾಗಿಯೂ ಪರಿಣಾಮ ಬೀರ್ಬೋದು. ಸೊ ಒಂದು ಸೌತ್ ಮುಖಾಂತರ ಸೈಟ್ನ ನಾವು ಖರೀದಿ ಮಾಡೋದಾದರೆ ಒಂದು ಸೌತ್ ಫೇಸಿಂಗ್ ಸೈಟ್ನಲ್ಲಿ ಸೌತ್ ಆಫ್ ಈಸ್ಟ್ ಅಂದರೆ ಆಗ್ನೇಯಕ್ಕೆ ರೋಡ್ ಕುಟ್ಟು ಇರುವಂಥ ಸೈಟ್ನ ನಾವು ಪರ್ಚೇಸ್ ಮಾಡೋದಾದರೆ ಅದು ಒಳ್ಳೆಯ ಪರಿಣಾಮಗಳನ್ನ ನಾವು ಕಾಣ್ಬೋದು. ಅಂಥ ಸೈಟ್ ಖರೀದಿ ಮಾಡಿದ್ರೆ ಒಳ್ಳೆಯ ಪರಿಣಾಮಗಳನ್ನ ನಾವು ನೋಡ್ಬೋದು. ಅದೇ ರೀತಿಯಾಗಿ ಸೌತ್ ಫೇಸಿಂಗ್ ಸೈಟ್ನಲ್ಲಿ ಸೌತ್ ಆಫ್ ವೆಸ್ಟ್ಗೆ ನಾವು ರೋಡ್ ಕುತ್ತು ಬರೋದಾದರೆ ಅಂಥ ಸೈಟ್ನ ದಯವಿಟ್ಟು ಖರೀದಿಯನ್ನು ಮಾಡಬಾರ್ದು. ನೆಕ್ಸ್ಟ್ ನಾವು ವೆಸ್ಟ್ ಫೇಸಿಂಗ್ ಸೈಟ್ನ ತೊಗೊಳೋದಾದರೆ ನಾವು ವೆಸ್ಟ್ ಆಫ್ ನಾರ್ತ್ ಇರೋವಂಥ ರೋಡ್ ಕೂತಿರೋವಂಥ ಸೈಟ್ನ ತಗೊಂಡಾಗ ಅಂತಹ ಸೈಟ್ಗಳನ್ನ ಖರೀದಿ ಮಾಡಿರೋವಂಥ ಯಜಮಾನರಿಗೆ ಒಳ್ಳೆ ನೇಮು ಫೇಮು ಅಥವಾ ವರ್ಲ್ಡ್ ಫೇಮಸ್ ಆಗೋವಂಥ ಚಾನ್ಸಸ್ ಜಾಸ್ತಿ ಆಗಿದೆ. ನೀವು ಒಂದು ಒಳ್ಳೆ ಸೆಲೆಬ್ರಿಟಿ ಆಗಬೇಕು ಅಂದಾಗ ಒಳ್ಳೆಯ ಫೀಲ್ಡ್ನಲ್ಲಿ ನೀವು ವರ್ಲ್ಡ್ನಲ್ಲಿ ಫೇಮಸ್ಸು ಅಥವಾ ಕಂಟ್ರಿನಲ್ಲಿ ಫೇಮಸ್ ಆಗಬೇಕು ಅಂತ ಹೇಳೋದಾದರೆ ನೀವು ವೆಸ್ಟ್ ಆಫ್ ನಾರ್ತ್ಗೆ ರೋಡ್ ಹಿಟ್ ಆಗಿರೋಂಥ ಸೈಟ್ನ ಖರೀದಿ ಮಾಡಿ. ಅದೇ ರೀತಿಯಾಗಿ ಸೌತ್ ಆಫ್ ವೆಸ್ಟ್ನಲ್ಲಿರುವಂಥ ರೋಡ್ ಹಿಟ್ ಇರುವಂಥ ಸೈಟ್ನ ದಯವಿಟ್ಟು ಖರೀದಿ ಮಾಡಬೇಡಿ. ಒಂದು ಉತ್ತರ ಭಾಗ ಸೈಟ್ ತೊಗೊಂಡಾಗ ಅಲ್ಲಿ ನಾವು ನಾರ್ತ್ ಆಫ್ ವೆಸ್ಟ್ ಇರುವಂಥ ರೋಡ್ ಹಿಟ್ ಇರುವಂಥ ಸೈಟ್ನ ನೆಗೆಟಿವ್ ಎನರ್ಜಿ ಫೀಲ್ಡ್ ಉಂಟು ಮಾಡೋಂಥ ಸೈಟ್ನ ದಯವಿಟ್ಟು ಖರೀದಿಯನ್ನು ಮಾಡಬಾರ್ದು. ಇದೇ ರೀತಿ ಸಿಮಿಲಾರಿಟಿ ಇರುವಂತಹ ಈಸ್ಟ್ ಆಫ್ ನಾರ್ತ್ ಅಥವಾ ನಾರ್ತ್ ಆಫ್ ಈಸ್ಟ್ ಇರುವಂಥ ರೋಡ್ ಹಿಟ್ ಇರುವಂಥ ಸೈಟ್ಗಳನ್ನ ಖರೀದಿ ಮಾಡ್ಬೋದು. ಒಂದು ಪೂರ್ವ ದಿಕ್ಕಿನ ಸೈಟ್ ತಗೊಂಡಾಗ ನಾವು ಈಸ್ಟ್ ಆಫ್ ನಾರ್ತ್ ಮತ್ತು ನಾರ್ತ್ ಆಫ್ ಈಸ್ಟ್ ಇರುವಂಥ ರೋಡ್ ಹಿಟ್ ಸೈಟ್ನ ತಗೊಂಡಾಗ ಅಲ್ಲಿಯೂ ನಮಗೆ ಧನಧಾನ್ಯದಲ್ಲಿ ಒಂದು ಒಳ್ಳೆಯ ಪ್ರೋಗ್ರೆಸ್ ಆಗಲಿ, ಮನೆಯಲ್ಲಿ ಒಂದು ಒಳ್ಳೆಯ ಹೆಲ್ತ್ ಅನ್ನಾಗಲಿ ಅಂಥ ಯಜಮಾನರು ಅಂಥ ರೋಡ್ ಹಿಟ್ ಇರುವಂಥ ಸೈಟ್ನ ಖರೀದಿ ಮಾಡಿರೋಂಥ ಯಜಮಾನರು ಕಾಣ್ಬೋದು. ಅದೇ ರೀತಿಯಾಗಿ ಪೂರ್ವದ ಸೈಟಿನಲ್ಲೂ ನಾವು ಸೌತ್ ಆಫ್ ಈಸ್ಟ್ನಲ್ಲಿ ಹೆಂಗೆ ಒಳ್ಳೆಯದು ಅಂತ ನಾವು ಹೇಳಿದ್ವೋ ಈಸ್ಟ್ ಆಫ್ ಸೌತ್ನಲ್ಲಿ ರೋಡ್ ಹಿಟ್ಟಿಟ್ಟರೆ ಅಂಥ ಸೈಟ್ನ ದಯವಿಟ್ಟು ಖರೀದಿ ಮಾಡಬೇಡಿ. ಇಂಥ ಈಸ್ಟ್ ಆಫ್ ಸೌತ್ನಲ್ಲಿರುವಂತಹ ರೋಡ್ ಹಿಟ್ಟಿರುವಂಥ ಸೈಟ್ನ ಖರೀದಿ ಮಾಡಿದಾಗ ಅಲ್ಲಿ ಸಾಕಷ್ಟು ಲೀಗಲ್ ಇಶ್ಯೂಸ್ ಆಗಲಿ ಮತ್ತು ಮನೆಯಲ್ಲಿ ಫೈರ್ ಆಕ್ಸಿಡೆಂಟ್ಸ್ಗಳನ್ನ ನಾವು ಕಾಣ್ಬೋದು. ಸೊ ಈ ರೋಡ್ ಹಿಟ್ಸ್ ಅನ್ನೋದು ಬಹಳನೇ ಪ್ರಾಮುಖ್ಯತೆಯನ್ನು ಒಂದು ವಾಸ್ತು ರಿಲೇಷನಲ್ಲಿ ನಾವು ನೋಡ್ಬೋದು. ಈ ರೀತಿಯಾಗಿ ನಾವು ರೋಡ್ ಹಿಟ್ಸ್ನ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ರೋಡ್ ಹಿಟ್ಸ್ನ ತರಹನೇ ನಾವು ಎಲ್ಲಿ ಎತ್ತರವಾದ ಮರಗಳು ಇರಬೇಕು ಒಂದು ಸೈಟ್ ಖರೀದಿ ಮಾಡುವಾಗ, ಎಲ್ಲಿ ಎತ್ತರವಾದ ಮರಗಳು ಇರಬಾರ್ದು ಅನ್ನೋದನ್ನು ಸಹ ತಿಳ್ಕೊಳ್ಳೋಣ. ಈಗ ಒಂದು ವೆಸ್ಟ್ ಫೇಸಿಂಗ್ ಸೈಟ್ ನಾವು ಖರೀದಿ ಮಾಡುವಾಗ ವೆಸ್ಟ್ನಲ್ಲಿ ಸಾಕಷ್ಟು ದೊಡ್ಡ ಮರಗಳು ಇರುವಂಥ ಸೈಟ್ನ ಖರೀದಿ ಮಾಡೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಎಫೆಕ್ಟ್ಸ್ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿಯಾಗಿ ಸೌತ್ನಲ್ಲೂ ಸಹ ನಾವು ಎತ್ತರವಾದ ಗಿಡ ಮರಗಳು ಇದ್ದಲ್ಲಿ ಅದರಿಂದ ಯಾವುದೇ ರೀತಿಯಾದ ದುಷ್ಪರಿಣಾಮಗಳನ್ನು ನಾವು ನೋಡೋಕ್ಕೆ ಚಾನ್ಸ್ ಇಲ್ಲ. ಬಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪ ಅಂತ ಹೇಳೋದಾದರೆ ಒಂದು ಈಸ್ಟ್ ಫೇಸಿಂಗು ಅಥವಾ ನಾರ್ತ್ ಫೇಸಿಂಗ್ನಲ್ಲಿ ಮಾತ್ರ ಆ ಮನೆಗಿಂತಲೂ ಎತ್ತರವಾಗಿ ಅಥವಾ ನಾವು ಕಟ್ಟುವ ಮನೆಗಿಂತಲೂ ಎತ್ತರವಾಗಿರುವಂಥ ಮರಗಳನ್ನು ನಾವು ಇಡಬಾರ್ದು. ಸಾಕಷ್ಟು ಮನೆಗಳಲ್ಲಿ ನಾವು ಏನಪ್ಪ ನೋಡಿದ್ದೀವಿ ಅಂದರೆ ತೆಂಗಿನ ಮರಗಳು. ಈ ತೆಂಗಿನ ಮರಗಳು ಸೆಂಟ್ರ್ ಆಫ್ ನಾರ್ತ್ನಲ್ಲಿ ಇದ್ದಾಗ ಆ ಮನೆಯಲ್ಲಿ ಇರುವಂತಹ ಸ್ತ್ರೀಯರಿಗೆ ನೆಮ್ಮದಿಯನ್ನು ಹಾಳು ಮಾಡುವಂಥ ಚಾನ್ಸಸ್ ಜಾಸ್ತಿ. ಅದೇ ರೀತಿಯಾಗಿ ಆರೋಗ್ಯದಲ್ಲೂ ಏರುಪೇರು ಆಗುವಂಥ ಚಾನ್ಸಸ್ ಜಾಸ್ತಿ ಆಗಿದೆ. ಸೊ ಈ ನಾರ್ತಿಂದ ಸೆಂಟ್ರ್ ಆಫ್ ನಾರ್ತಿಂದ ನಾರ್ತ್ ಈಸ್ಟ್ ಮತ್ತು ಸೆಂಟ್ರ್ ಆಫ್ ಈಸ್ಟಿಂದ ನಾರ್ತ್ ಈಸ್ಟ್ಗೆ ಯಾವುದೇ ರೀತಿಯಾದ ಎತ್ತರವಾದ ಮರಗಳು, ತೆಂಗಿನ ಮರಗಳು, ಕ್ರಿಸ್ಮಸ್ ಟ್ರೀಸ್ ಮತ್ತು ಹಾಲು ಈ ಎಲೆಗಳನ್ನು ಕಿತ್ತಾಗ ಹಾಲು ಬರುವಂತಹ ಮರಗಳನ್ನು ನಾವು ಅಲ್ಲಿ ಪ್ಲಾಂಟೇಷನ್ ಮಾಡಬಾರ್ದು. ಇದ್ದಲ್ಲಿ ದಯವಿಟ್ಟು ಅದನ್ನು ತೆಗೀರಿ. ಸೊ ಈ ರೀತಿ ತೆಂಗಿನ ಮರಗಳು ತೆಗಿಯಬೇಕಾದ್ರೆ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ,
ಮರವನ್ನು ಯಾವ ರೀತಿಯಪ್ಪ ತೆಗೆಯೋದು ಅಂತ. ಸೊ ಒಂದು ಸೆಂಟ್ರ್ ಆಫ್ ನಾರ್ತ್ನಲ್ಲಿ, ಒಂದು ನಾರ್ತ್ ಈಸ್ಟ್ನಲ್ಲಿ ಅಥವಾ ಒಂದು ಸೆಂಟ್ರ್ ಆಫ್ ಈಸ್ಟ್ನಲ್ಲಿ ತೆಂಗಿನ ಮರಗಳನ್ನು ಇದ್ದಾಗ ಅದನ್ನು ತೆಗೆದು ನೀವು ಬೇರೆ ಕಡೆ ಒಂದು 10 ತೆಂಗಿನ ಗಿಡಗಳನ್ನು ಟೆಂಪಲ್ಸ್ಗಾಗಲಿ ಅಥವಾ ಎಂಟಿ ಫೀಲ್ಡ್ಸ್ನಲ್ಲಾಗಲಿ ಪ್ಲಾಂಟೇಷನ್ ಮಾಡೋದಕ್ಕೆ ದಾನ ಮಾಡಿ. ಈ ರೀತಿ ಈ ತೆಂಗಿನ ಮರವನ್ನು ನಾರ್ತ್ ಈಸ್ಟ್ ಅಥವಾ ಈಸ್ಟ್ ಅಥವಾ ಸೆಂಟ್ರ್ ಆಫ್ ನಾರ್ತಿಂದ ತೆಗೆಯೋದ್ರಿಂದ ಅದು ಯಾವ ರೀತಿ ದೋಷ ಉಂಟು ಮಾಡುತ್ತೋ ಅದನ್ನು ನಲಿಫೆಯನ್ನು ನಾವು ಮಾಡ್ಬೋದು. ದೋಷ ಪರಿಹಾರವನ್ನು ಆ ಒಂದು ತೆಂಗಿನ ಮರ ತೆಗೆಯೋ ಬದಲು ಒಂದು 10 ತೆಂಗಿನ ಮರಗಳನ್ನು ನಾವು ಬೇರೆ ಕಡೆ ದಾನ ಮಾಡೋದ್ರಿಂದ ನಮಗೆ ಆ ಒಂದು ತೆಂಗಿನ ಮರ ತೆಗೆಯುವಂತಹ ದೋಷವನ್ನು ನಾವು ಪರಿಹಾರ ಮಾಡ್ಬೋದು.